ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು 5ನೇ IPL ಮ್ಯಾಚ್ GT ವರ್ಸಸ್ ಕಿಂಗ್ಸ್ 11 ಪಂಜಾಬ್. ಎರಡು ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು, ಹಾಗೆ ಪ್ಲೇಯಿಂಗ್ ಲೆವೆನ್ ಸಹ ಹಾಗೆ ಇರೋದು. ಪಂಜಾಬ್ ಅಲ್ಲಿ ನ್ಯೂ ಕ್ಯಾಪ್ಟನ್ ಆಗಿರುವಂತ ಶ್ರೇಯಸ್ ಅಯ್ಯರ್ ಯಾವ ರೀತಿ ಮುಂಚೂಣಿಯಲ್ಲಿ ತಗೊಂಡೋಗ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ನೋಡೋಣ. ಹಾಗೆ ಎರಡು ಟೀಮ್ಗಳಲ್ಲೂ ಸಹ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬಹುದು, ಹಾಗೆ ಯಾವ ಪ್ಲೇಯರ್ ಇಂಪ್ಯಾಕ್ಟ್ ಮಾಡಬಹುದು ಇವತ್ತಿನ ಮ್ಯಾಚ್ ಅಲ್ಲಿ ನೋಡೋಣ. ಹಾಗೆ ಇವತ್ತು ನಡೀತಾ ಇರೋದು ಮ್ಯಾಚ್ ಅಹಮದಾಬಾದ್ ಅಲ್ಲಿ. ಅಹಮದಾಬಾದ್ ಬ್ಯಾಟಿಂಗ್ ಫೇವರಬಲ್ ಪಿಚ್ಚ ಇಲ್ಲ ಬಾಲಿಂಗ್ ಫೇವರಬಲ್ ಪಿಚ್ಚ, ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಹಾಗೆ ಅಹಮದಾಬಾದ್ ಅಲ್ಲಿ ಇಲ್ಲಿವರೆಗೂ 36 IPL ಮ್ಯಾಚ್ ಗಳು ನಡೆದಿರೋದು. ಫಸ್ಟ್ ಬ್ಯಾಟಿಂಗ್ ಆಡಿರೋರು 15 ಟೈಮ್ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 20 ಟೈಮ್ಸ್ ವಿನ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಮೇಜರ್ ಆಗಿ ಯಾವುದೇ ರೀತಿ ಇಲ್ಲಿ ಯಾವುದೇ ಕಾರಣಕ್ಕೂ ಟಾಸ್ ಮೇನ್ ರೋಲ್ ನ ಯೂಸ್ ಆಗಲ್ಲ ಅಂತ ಅನ್ಕೋತೀರಾ, ಆದ್ರೆ ಇದೇ ಮೇನ್ ತಪ್ಪು. ಏನಕ್ಕಂದ್ರೆ ಇಲ್ಲಿ ಟಾಸ್ ವೆರಿ ವೆರಿ ಕ್ರೂಷಲ್ ಆಗಿರುತ್ತೆ. ಏನಕ್ಕಂದ್ರೆ ಇಲ್ಲಿನ ವಿಕೆಟ್ ಯಾವುದೇ ರೀತಿ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗಲ್ಲ. ಹಾಗೆ ಇದು ಒಂದು ಸ್ವಲ್ಪ ಫ್ರೆಂಡ್ಲಿ ಪಿಚ್ ಅಂದ್ರೆ ಬ್ಯಾಟಿಂಗ್ ಅವ್ರಿಗೆ, ಹಾಗೆ ಮೇನ್ ಆಗಿ ಎಫೆಕ್ಟಿವ್ ಆಗೋದು ಅಂದ್ರೆ ಏನು ಸೀಮರ್ಸ್ ಗಳಿರ್ತಾರ ಅವ್ರಿಗಂತೂ ಮೇಜರ್ ರೋಲ್ ಆಗೋದು ಈ ಪಿಚ್ ಅಲ್ಲಿ. ಸ್ಟಾರ್ಟಿಂಗ್ ಒಂದು 7 to 8 ಅವರ್ಸ್ ಗಂಟ ಸ್ಪೀಡರ್ಸ್ ಗಳಿಗೆ ನಾರ್ಮಲ್ ಆಗಿ ಎಫೆಕ್ಟ್ ಆಗುತ್ತೆ. ಹಾಗೆ ಆಡ್ತಾ 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 ಬ್ಯಾಟಿಂಗ್ ಫೇವರಬಲ್ ಆಗಿ ಪಿಚ್ ಕನ್ವರ್ಟ್ ಆಗುತ್ತೆ. ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪಿಚ್ ಅಲ್ಲಿ ಒಂದು ಸ್ವಲ್ಪ ತೇವಾಂಶ ಇರುತ್ತೆ, ಹಾಗೆ ಗ್ರಾಸ್ ಇರುತ್ತೆ, ಅದರಿಂದ ಬಾಲ್ ಯಾವುದೇ ರೀತಿ ಅಷ್ಟೊಂದು ಸ್ವಿಮ್ ಅಂತೂ ಆಗುತ್ತೆ, ಆದ್ರೆ ಸ್ಪಿನ್ನರ್ಸ್ ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ. ಹಾಗೆ ಬಾಲ್ ಒಂದು ಸ್ವಲ್ಪ ನಿಂತು ಬರುವಂತ ಸಾಧ್ಯತೆಗಳಿದೆ. ಅದಾದ ನಂತರ ಯಾವಾಗ ಡ್ರೈನೇಜ್ ಆಗುತ್ತೋ ವಿಕೆಟ್, ಆಗ ಬ್ಯಾಟರ್ಸ್ ಗಳಿಗಂತೂ ಹಬ್ಬ ಮಾಡಬಹುದು. ಇಲ್ಲೂ ಸಹ ಸ್ಕೋರ್ 200 ಬರುವಂತ ಸಾಧ್ಯತೆಗಳಿದೆ, ಬರಬಹುದು. ಆಗ ಇಲ್ಲಿವರೆಗೂ ಸಹ ಅಹಮದಾಬಾದ್ ಅಲ್ಲಿ ಆವರೇಜ್ ಸ್ಕೋರ್ ಅಂದ್ರೆ 172. ಈ ಆವರೇಜ್ ಸ್ಕೋರ್ ನ ನೋಡ್ತಾ ಬಂದ್ರೆ ಪಕ್ಕ ಇಲ್ಲಿ 190 ಅಬೌವ್ ಬಂದ್ರೆ ಮಾತ್ರ ಡಿಫೆಂಡಿಂಗ್ ಮಾಡುವಂತ ಸಾಧ್ಯತೆ ಬರೋದು. ಇಲ್ಲ ಅಂದ್ರೆ ಅದಕ್ಕಿಂತ ಕಮ್ಮಿ ಹೊಡೆದ್ರು ಅಂದ್ರೆ ಪಕ್ಕ ಚೇಸಿಂಗ್ ಆಗೋ ಸಾಧ್ಯತೆ ಇದೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ 200+ ಹೋದ್ರೆ ಬೆಂಕಿ ಸ್ಕೋರ್. ಆದ್ರೆ ಯಾವ ಪ್ಲೇಯರ್ ಇಂಪ್ಯಾಕ್ಟ್ ಮಾಡ್ತಾನಂತ ನೋಡೋಣ. ಹಾಗೆ ಇಲ್ಲಿವರೆಗೂ ಸಹ GT ಮತ್ತೆ ಪಂಜಾಬ್ ಅವರು 5 ಬಾರಿ ಫೇಸ್ ಟು ಫೇಸ್ ಮುಖಾಮುಖಿ ಆಗಿರೋದು. 3 ಬಾರಿ GT ಅವರು ವಿನ್ ಆಗಿರೋ, ಹಾಗೆ 2 ಬಾರಿ ಪಂಜಾಬ್ ಅವರು ವಿನ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ನಮ್ಗೆ ಯಾವ್ದೇ ರೀತಿ ಮೇನ್ ರೋಲ್ ನಮ್ಗೆ ಇಂಪ್ಯಾಕ್ಟ್ ಆಗಲ್ಲ. ಆದ್ರೆ ನಮ್ಗೆ ಮೇನ್ ರೋಲ್ ಇಂಪ್ಯಾಕ್ಟ್ ಆಗೋದಂದ್ರೆ ಇವತ್ತು ಕ್ರೂಷಲ್ ಆಗಿ ಮೇನ್ ರೋಲ್ ಯೂಸ್ ಆಗೋದಂದ್ರೆ ಟಾಸ್ ಯಾರು ವಿನ್ ಆಗ್ತಾರೋ ಅವರು ಫಸ್ಟ್ ಚೇಸಿಂಗ್ ನೋಡೋದು. ಏನಕ್ಕಂದ್ರೆ ಇಲ್ಲಿ ಮೇನ್ ರೋಲ್ ಇಂಪ್ಯಾಕ್ಟ್ ಆಗೋದು ಟಾಸ್ ಚೇಸಿಂಗ್ ಮಾಡೋರ್ಗಂತೂ ಹಬ್ಬ. ಏನಕ್ಕಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಯಾವುದೇ ರೀತಿ ಬಾಲಿಂಗ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ, ಹಾಗೆ ಸ್ಪಿನ್ನರ್ಸ್ ಗಳಿಗೆ ಇಲ್ಲಿ ಮೇನ್ ರೋಲ್ ಇಂಪ್ಯಾಕ್ಟ್ ಆಗಲ್ಲ. ಏನಕ್ಕಂದ್ರೆ ಏನಾದ್ರೂ ಸ್ಪಿನ್ನರ್ಸ್ ಗಳಿಗೆ ಇಲ್ಲಿ ಟರ್ನ್ ಸಿಕ್ಬಿಟ್ರಂದ್ರೆ ಹಬ್ಬ, ಆದ್ರೆ ಟರ್ನ್ ಹುಡಿಕೋಬೇಕು ಸ್ಪಿನ್ನರ್ಸ್ ಗಳು. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಗಳು ಯಾವ ರೀತಿ ಬಾಲಿಂಗ್ ನ ಮಾಡ್ತಾರೆ ಅಂತ. ಹಾಗೆ ಸೀಮರ್ಸ್ ಗಳಿಗಂತೂ ಬೆಂಕಿ ಗುರು, ಸ್ಟ್ರೀಮರ್ಸ್ ಗಳಿಗೆ ನಮಗೆ ಸ್ವಿಮ್ ಆಗುತ್ತೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಬರುವಂತ ಸಾಧ್ಯತೆಗಳು ಇದೆ. ಹಾಗೆ ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ GT ಅವರ ಪ್ಲೇಯಿಂಗ್ ಲೆವೆನ್ ಈ ರೀತಿ ಇದೆ. ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಾ. ಕ್ಯಾಪ್ಟನ್ ಆಗಿ ಶುಮನ್ ಗಿಲ್, ಜೋಸ್ ಬಟ್ಲರ್, ಸಾಯಿ ಸುದರ್ಶನ್, ಶಾರುಖ್ ಖಾನ್, ಗೇಮ್ ಫಿಲಿಪ್ಸ್, ರಾಹುಲ್ ತಿವಾಟಿಯಾ, ವಾಷಿಂಗ್ಟನ್ ಸುಂದರ್, ರಶೀದ್ ಖಾನ್, ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್, ಇಶಾಂತ್ ಶರ್ಮಾ. ಇದು GT ಅವರ ಪ್ಲೇಯಿಂಗ್ ಲೆವೆನ್. ಈ ಪ್ಲೇಯಿಂಗ್ ಲೆವೆನ್ ಅಂತೂ ಬೆಂಕಿ ಪ್ಲೇಯಿಂಗ್ ಲೆವೆನ್ ಗುರು. ಬಾಲಿಂಗ್ ಲೈನಪ್ ಆಗಿದೆ, ಬ್ಯಾಟಿಂಗ್ ಲೈನಪ್ ಆಗಿದೆ. ವಾಷಿಂಗ್ಟನ್ ಸುಂದರ್ ಅಂತಾನು ಬ್ಯಾಟಿಂಗ್ ಇರೋದು. ಹಾಗೆ ರಶೀದ್ ಖಾನ್ ಅವರು ಸಹ T20 ಗೇಮ್ ಅಲ್ಲಿ ಅವರ ಬ್ಯಾಟಿಂಗ್ ಸ್ಕಿಲ್ ಅಂತೂ ಅದ್ದುರಾಗಿದೆ. ಹಾಗೆ 8 ವಿಕೆಟ್ ಗಂಟನೂ GT ಅವರ ಬ್ಯಾಟಿಂಗ್ ಲೈನಪ್ ಅಂತೂ ಬೆಂಕಿ ಆಗೈತೆ. ನೋಡೋಣ ಯಾವ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಗುಜರಾತ್ ಟೈಟನ್ಸ್ ಅವರು ಇಂಪ್ಯಾಕ್ಟ್ ಮಾಡ್ತಾರಂತ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ತಾ ಬಂದ್ರೆ ಸಾಯಿ ಕಿಶೋರ್ ಹಾಗೆ ಮಣಿಪಾಲ್ ಲೋಮ್ರೋ, ಇವರಿಬ್ರಲ್ಲಿ ಒಬ್ರು ಇಂಪ್ಯಾಕ್ಟ್ ಆಗಿ ಬರ್ಬೋದು. ಹಾಗೆ ಡೆಬ್ಯೂ ಮಾಡುವಂತ ಸಾಧ್ಯತೆಗಳು ಇದೆ ಇವತ್ತಿನ ಮ್ಯಾಚ್ ಅಲ್ಲಿ. ಏನಕ್ಕಂದ್ರೆ ನ್ಯೂ ಆಗಿ ಆಕ್ಷನ್ ಅಲ್ಲಿ ತಗೊಂಡಿರಂತ ಪ್ಲೇಯರ್ ಗಳು ಇರ್ತಾರೆ, ಅವ್ರನ್ನ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇದೆ. ಕಿಂಗ್ಸ್ 11 ಪಂಜಾಬ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಪ್ರಭಸಿಮರನ್ ಸಿಂಗ್, ಜೋ ಇಂಗ್ಲಿಷ್, ಗ್ಲೆನ್ ಮ್ಯಾಕ್ಸ್ವೆಲ್, ಶ್ರೇಯಸ್ ಅಯ್ಯರ್, ಮಾರ್ಕೋ ಸ್ಟಾನಿಸ್, ಶಶಾಂಕ್ ಸಿಂಗ್, ನೇಹಲ್ ವಜಾರಾ, ಮಾರ್ಕೋ ಯಾನ್ಸನ್, ಅರ್ಪಿತ್ ಬಾರ್, ಹರ್ಷದೀಪ್ ಸಿಂಗ್, ಯಜುವೇಂದ್ರ ಚಾಹಲ್. ಇದು ಕಿಂಗ್ಸ್ 11 ಪಂಜಾಬ್ ಅವರ ಪ್ಲೇಯಿಂಗ್ ಲೆವೆನ್. ಈ ಪ್ಲೇಯಿಂಗ್ ಲೆವೆನ್ ಸಹ ಬಾಲಿಂಗ್ ಲೈನ್ ಬ್ಯಾಟಿಂಗ್ ಲೈನಪ್ ಅಂತೂ ಎರಡೂ ಚೆನ್ನಾಗಿದೆ. ಹಾಗೆ ಬೌತ್ ಆಫ್ ಟೀಮ್ ಗಳು ಸಹ ಪ್ಲೇಯಿಂಗ್ ಲೆವೆನ್ ಅಂತೂ ಬೆಂಕಿ. ಹಾಗೆ
ಎರಡು ಟೀಮ್ಗಳ ಕ್ವಾಲಿಟಿ ಟೀಮ್ಗಳು. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ಗಳು. ಹಾಗೆ ಕಿಂಗ್ಸ್ 11 ಪಂಜಾಬ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ತಾ ಬಂದ್ರೆ ಕುಲ್ದೀಪ್ ಶೈನ್, ವಿಜಯ್ ಕುಮಾರ್ ವೈಶಾಖ್, ಸೂರ್ಯವಂಶ್, ಸರ್ಜ್, ಈ 3 ಜನ ಕಿಂಗ್ಸ್ 11 ಪಂಜಾಬ್ ನ ಇಂಪ್ಯಾಕ್ಟ್ ಪ್ಲೇಯರ್ಸ್ ಗಳು. ನೋಡೋಣ ಈ ಪಂಜಾಬ್ ಸಹ ಇವತ್ತಿನ ಮ್ಯಾಚ್ ಅಲ್ಲಿ ಡೆಬ್ಯೂ ಮಾಡಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಗಳು ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಡಿಫೆಂಡಿಂಗ್ ಮಾಡಬೇಕು ಅಂದ್ರೆ 200+ ರನ್ ಇದ್ರೆ ಪಕ್ಕ ಡಿಫೆಂಡಿಂಗ್ ಮಾಡಬಹುದು. ಏನಾದ್ರೂ 180 170 ಒಳಗ್ ಬತ್ತು ಅಂದ್ರೆ ಪಕ್ಕ ಚೇಸಿಂಗ್ ಆಗೋ ಸಾಧ್ಯತೆಗಳಿದೆ. ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಈ ಪಿಚ್ ಅಲ್ಲಿ ಬ್ಯಾಟಿಂಗ್ ಫೇವರಬಲ್ ಆಗುವಂತ ಪಿಚ್ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ರನ್ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ. ಯಾವಾಗ ಬಾಲಿಂಗ್ ಮಾಡೋ ಟೈಮ್ ಅಲ್ಲಿ ಬಾಲರ್ಸ್ ಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೋ ಈ ಪಿಚ್ ಕಂಡೀಷನ್, ಆಗ ಬ್ಯಾಟರ್ಸ್ ಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಆಗ ಚೇಸಿಂಗ್ ಮಾಡಕ್ಕೆ ಬ್ಯಾಟ್ಸ್ಮನ್ ಗಳು ತುಂಬಾ ಸ್ಟ್ರಗಲ್ ಪಡ್ತಾರೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಮೇನ್ ರೋಲ್ ಇಂಪ್ಯಾಕ್ಟ್ ಮಾಡೋದು ಅಂದ್ರೆ ಸ್ಪೀಡರ್ಸ್ ಗಳು ಹಾಗೆ ಸ್ಪಿನ್ನರ್ಸ್ ಗಳು ಯಾವ ರೀತಿ ಈ ಪಿಚ್ ಅಲ್ಲಿ ಟರ್ನ್ ಸಿಕ್ಬಿಟ್ರಂತೂ ಹಬ್ಬ. ರಶೀದ್ ಖಾನ್ಗೆ ಏನಾದ್ರೂ ಈ ಪಿಚ್ ಅಲ್ಲಿ ಏನಾದ್ರೂ ಟರ್ನ್ ಸಿಕ್ಕುದಂದ್ರು 4 ಓವರ್ ಅಲ್ಲಿ ಪಕ್ಕ ಸ್ಕೋರ್ ಕಡ್ಡೌನ್ ಆಗುವಂತ ಸಾಧ್ಯತೆಗಳಿದೆ. ಹಾಗೆ ಇವತ್ತಿನ ಮ್ಯಾಚ್ ವೆರಿ ಕ್ರೂಷಲ್ ಆಗಿ ನಡೆಯುತ್ತೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ನನಗೆ ಅನ್ನಿಸ್ತಾ ಇರೋದು ಜಿ ಟಿ ಅವ್ರಿಗೆ ಮಿನಿಮಮ್ ಅಂದ್ರೆ ಒಂದು 70% ವಿನ್ನಿಂಗ್ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ. ಅವರ ಬ್ಯಾಟಿಂಗ್ ಲೈನಪ್ ಮತ್ತೆ ಬಾಲಿಂಗ್ ಲೈನಪ್ ಹಾಗೆ ಇದೆ. ಹಾಗೆ ಅವರ ಇದು ಹೋಮ್ ಕಂಡೀಷನ್ ಪಿಚ್ ಆಗಿರೋದ್ರಿಂದ ಅವರಿಗೆ ಮೇನ್ ರೋಲ್ ಆಗುವಂತ ಸಾಧ್ಯತೆಗಳಿದೆ. ಹಾಗೆ 30% ಪಂಜಾಬ್ ಇದೆ. ಅದರಿಂದ ನನಗೆ ಇವತ್ತಿನ IPL ಮ್ಯಾಚ್ ಅಲ್ಲಿ ಜಿ ಟಿ ಅವರೇ ವಿನ್ ಆಗ್ತಾರಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಪ್ರಕಾರ ಇವತ್ತು ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.